ಈಗ ಹಾವೇರಿಯಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯ ಮಟ್ಟದ ಒಂದು ವೈದ್ಯರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹಿಂದೆ ಯಾವಾಗಲೂ ಆಗಿಲ್ಲ. ಇದು ಒಂದು ಯುನಿಕ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಮಗೆ ಇವು ಎಲ್ಲ ಇದಕ್ಕೆ ಬೇಕಾದಂಥ ಒಂದು ಆಡಿಟೋರಿಯಂ ಆಯಿತು, ಒಂದು ವೈಜ್ಞಾನಿಕವಾದಂಥ ವಸ್ತುಗಳಾಯಿತು, ಅವು ಏನು ಹೆಚ್ಚು ಸಿಗೋಂಗಿಲ್ಲ ಇದೆ. ಆದರೂ ಸಹ ನಾವು ಒಂದು ದುಸ್ಸಾಹಸ ಅಂತಾರಲ್ಲ, ಆ ಥರ ದುಸ್ಸಾಹಸಕ್ಕೆ ಕೈ ಹಾಕಿ ಮಾಡ್ತಾ ಇದ್ದೀವಿ. ಈಗ ಸುಮಾರು 3 ತಿಂಗಳಿಂದ ಇಲ್ಲಿ ಕೆಲಸವನ್ನು ನಾವು ಶುರು ಮಾಡಿದ್ದೀವಿ. ಆದರೂ ಎಲ್ಲರ ಕೋಆಪ್ರೇಷನ್ನಿಂದ ಇದು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡದ. 25ನೇ ತಾರೀಕು ಇದೇ ಸಂಡೇ ನಾವು ಈ ರಾಜ್ಯ ಮಟ್ಟದ ಮಕ್ಕಳ ವೈದ್ಯರ ಸಾಂಕ್ರಾಮಿಕ ರೋಗಗಳ ಘಟಕದ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಅದು ಮೊದಲೇ ನಾವು ಈ ಒಳ್ಳೆ ಕಾಲೇಜಲ್ಲಿ ಮಾಡಬೇಕಂತ, ಇದು GH ಕಾಲೇಜ್ ಎಲ್ಲಿದು ಅಲ್ಲಿ ಮಾಡಬೇಕಂತ ಮಾಡಿದ್ವಿ. ಇದು ಅನ್ಎಕ್ಸ್ಪೆಕ್ಟೆಡ್ ಮಳೆ ಶುರುವಾಗಿದ್ದಕ್ಕೆ ಮಾಡಿದ್ವಿ. ಸೊ ಅಲ್ಲಿನೂ ಸಹ ಈ ಹಾವೇರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದು ಒಂದು ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ಹಾವೇರಿಯಲ್ಲಿ ಇರೋದ್ರಿಂದ ಇದು ಒಂದು ಫಸ್ಟ್ ಪ್ರೋಗ್ರಾಮ್, ರಾಜ್ಯ ಮಟ್ಟದ ಒಂದು ಫಸ್ಟ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು. ಇದರಲ್ಲಿ ಸುಮಾರು 300 ಜನ ಈ ಮಕ್ಕಳ ತಜ್ಞರು ಭಾಗವಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮಕ್ಕಳ ತಜ್ಞರು ಬರ್ತಾ ಇದ್ದಾರೆ. ಅದು ಎದರಲ್ಲಪ್ಪ ಅಂದರೆ ಈ ಸಾಂಕ್ರಾಮಿಕ ರೋಗಗಳ ಅಲ್ಲಿ ಪರಿಣಿತಿ ಹೊಂದಿದವರು ಬರ್ತಾ ಇದ್ದಾರೆ. ಅದರಲ್ಲಿ 40 ಮಂದಿ ಡಾಕ್ಟರ್ ಫ್ಯಾಕಲ್ಟಿ ಅಂತಂದು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಸಂತ ಕಲಾತ್ಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಯೋಗೇಶ್ ಪಾರೇಖ್ ಅವರು ಮತ್ತು ಟ್ರೆಜರರ್ ಆದಂಥ ಅತಮ್ ಭದ್ರಾ ಅವರು ಇವರು ಬರ್ತಾ ಇದ್ದಾರೆ. ಮತ್ತು ಹಿಂದಿನ ರಾಷ್ಟ್ರಾಧ್ಯಕ್ಷರಾದಂಥ 2024 ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ಬಸವರಾಜ್ ಜೀವಿ ಅವರು ಬರ್ತಾ ಇದ್ದಾರೆ. ಅದರ ಜೊತೆ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಭಾಸ್ಕರ್ ಶೆಣೈ ಅವರು ಬೆಂಗಳೂರಿನವರೇ, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಥರ ಈಗ ಕೆಲವೊಂದು ಪ್ರಸಿದ್ಧ ವೈದ್ಯರು ಮೈಸೂರಿಂದ ಡಾಕ್ಟರ್ ನಾರಾಯಣಪ್ಪನವರು, ನಮ್ಮ ರಾಜ್ಯದ ಈ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಶಂಕರ್ ಪಾಟೀಲ್ ಅವರು ಬಿಜಾಪುರದವರು, ಅವರು ಭಾಗವಹಿಸ್ತಿದ್ದಾರೆ. ಆಮೇಲೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಡೀನರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು, ಜಿಲ್ಲಾ ಸರ್ಜನರಾದಂಥ ಡಾಕ್ಟರ್ ಪರಮೇಶ್ ಮಂಗೂರ್ ಅವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಇದು ಏನಪ್ಪ ಅಂದರೆ ಇಲ್ಲಿ ನಮ್ಮದು ವಿಶೇಷತೆ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮದ್ದು ಈ ರೀಸೆಂಟ್ ಅಡ್ವಾನ್ಸ್ ಅಂತ ಇರ್ತಾವೆ, ಇತ್ತೀಚಿನ ಬೆಳವಣಿಗೆಗಳು ಈ ನಮ್ಮ ಸಾಂಕ್ರಾಮಿಕ ರೋಗಗಳ ವಿಷಯದಲ್ಲಿ, ಅದರ ಬಗ್ಗೆ ಎಸ್ಪೆಷಲಿ ಈ PG ಸ್ಟೂಡೆಂಟ್ಸಿಗೆ ಮತ್ತು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್, ಎಸ್ಪೆಷಲಿ ಮಕ್ಕಳ ವೈದ್ಯರ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವರಿಗೆ ಇದರ ಬಗ್ಗೆ ರೀಸೆಂಟ್ ಅಡ್ವಾನ್ಸ್ ಏನದಾವ ಅದರ ಬಗ್ಗೆ ತಿಳಿ ಹೇಳಬೇಕು ಅನ್ನೋದು ಇದರ ಉದ್ದೇಶ ಇದೆ. ಆಮೇಲೆ ಈ PG ಸ್ಟೂಡೆಂಟ್ಸ್ ಸ್ನಾತಕೋತ್ತರ ಕೆಲವೊಂದು ಸಂಶೋಧನೆಗಳನ್ನು ಮಾಡ್ತಿರ್ತಾರೆ. ಅವರು ತಮ್ಮ ವಿಷಯವನ್ನು ಇದರಲ್ಲಿ ಮಂಡಿಸ್ತಾ ಇದ್ದಾರೆ. ಪೋಸ್ಟರ್ ಪ್ರೆಸೆಂಟೇಷನ್ ಆಯಿತು, ಇಲ್ಲ ಪೇಪರ್ ಪ್ರೆಸೆಂಟೇಷನ್ ಅಂತಂದು ಪ್ರೆಸೆಂಟ್ ಮಾಡಿ ಅವರ ಸಂಶೋಧನೆಯನ್ನು ಇದರಲ್ಲಿ ಸುಮಾರು 45 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇದನ್ನು ಮಂಡಿಸ್ತಾ ಇದ್ದಾರೆ. ಆಮೇಲೆ ನಾವು ಇಲ್ಲೇ ಹಾವೇರಿಯಲ್ಲಿ ಅಷ್ಟೇ ಅಲ್ಲ, ಈಗ ಬೇರೆ ಕಡೆಯೂ ಇದ್ರ ಬಗ್ಗೆ ನಾವು ಜ್ಞಾನವನ್ನು ಹರಡಬೇಕು. ಅದಕ್ಕೆ ಒಂದು ಮಾಡೆಲನ್ನು ರೆಡಿ ಮಾಡಿದ್ದೀವಿ. ಬೇರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಅದನ್ನು ನಾವು ಆ ಮಾಡೆಲನ್ನು ಇದರ ಬಗ್ಗೆ ಎಲ್ಲರಿಗೂ ಜ್ಞಾನ ಬರಲಿ ಅನ್ನೋದಕ್ಕೆ ಆ ಮಾಡೆಲ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಆಯ್ತಪ್ಪ, ನಿಮಗೆ ವೈದ್ಯರಿಗೆ ಎಲ್ಲ ಮಾಡ್ಕೊಂಡ್ರಿ ಮತ್ತು ಸಾರ್ವಜನಿಕರಿಗೆ ಏನು ಅಂತ ನೀವು ಕೇಳ್ಬೋದು. ಅದಕ್ಕೆ ಸಾರ್ವಜನಿಕರಿಗೆ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಅದು ಹುಟ್ಟಿದಾಗಿನಿಂದ 5 ವರ್ಷದ ಮಕ್ಕಳು ಹೆಂಗೆ ಬೆಳೆಸಬೇಕು. ಈಗ ತಂದೆ ತಾಯಿಗಳಿಗೆ ಎಸ್ಪೆಷಲಿ ಈ ಮೊದಲು 5 ವರ್ಷ ಇರ್ತದಲ್ಲಿ ತುಂಬ ಅತಿ ಪ್ರಾಮುಖ್ಯವಾದಂಥ ದಿನಗಳು. ಆವಾಗ ಮಗು ಚೆನ್ನಾಗಿ ಬೆಳೀತಪ್ಪ ಅಂತಂದ್ರೆ ಮುಂದೆ ಮಗು ಉತ್ತಮ ನಾಗರಿಕನಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಆ ಬುಕ್ಕನ್ನು ನಾನೇ ಬರೆದಿದ್ದೀನಿ. ಅದರ ಬುಕ್ಕಿನ ಹೆಸರು ಏನಪ್ಪ ಅಂತಂದ್ರೆ ಕ್ರಾಡಲ್ ಟು ಕಿಂಡರ್ಗಾರ್ಟನ್, ಆ ಸಿಂಪಲ್ ಗೈಡ್ ಟು ಪೇರೆಂಟ್ಸ್. ಅದು ತುಂಬ
ವಿಷಯಗಳನ್ನು ಒಳಗೊಂಡದ. ಪ್ರತಿಯೊಬ್ಬ ತಂದೆ ತಾಯಿಗಳು ಅದನ್ನು ಓದಲೇಬೇಕು. ಇದು ಇಂಗ್ಲೀಷ್ ವರ್ಷನ್. ಆನ್ಲೈನಲ್ಲಿ ಅದು ನಿನ್ನೆ ರಿಲೀಸ್ ಆಗಿದೆ. ಆನ್ಲೈನಲ್ಲಿ ಜಗತ್ತಿನಾದ್ಯಂತ ಅದು ಅವೈಲೇಬಲ್ ಇದೆ ಈಗ ಬುಕ್ಕು. ಈ ಫಿಸಿಕಲಿ ಪ್ರಿಂಟೆಡ್ ಕಾಪಿ ನಾವು ನಾಳೆ ಸಿಗ್ತಾವ. ಅದಕ್ಕೆ ನಾಳೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಇದು ಒಂದು ಹೊಸವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ ಬಯಸ್ತೀನಿ. ಇದರ ಬಗ್ಗೆ ತಾವೆಲ್ಲರೂ ಪ್ರಚಾರ ಕೊಟ್ಟು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಬೇಕು ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದು ಬೆಳಗ್ಗೆ ನಾವು 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕಂಟಿನ್ಯೂಸ್ ಪ್ರೋಗ್ರಾಮ್ ಇದೆ. ನಿಮಗೆ ಅದೊಂದು ಪ್ರೋಗ್ರಾಮ್ ಲಿಸ್ಟನ್ನು ನಾನು ಹಾಕ್ತೇನೆ. ಒಳ್ಳೊಳ್ಳೆ ಟಾಪಿಕ್ಸ್, ಭಾಳ ಚೆನ್ನಾಗಿ ಟಾಪಿಕ್ಸ್ ಇದಾವೆ. ಅದಕ್ಕೆ ಇಷ್ಟೊಂದು ಜನ ನಮಗೆ ಹಾವೇರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ಉಳ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಇದಾವೆ. ಒಳ್ಳೆ ಅಕೊಮಡೇಷನ್ ಲಾಜಿಕ್ಸ್ ಇಲ್ಲ. ಆದರೂ ಸಹ ಅದಕ್ಕೆ ನಾವು 2 ದಿನದ ಪ್ರೋಗ್ರಾಮ್ ಇದೆ. ಅದಕ್ಕೆ ಬೆಳಗ್ಗೆಯಿಂದ ರಾತ್ರಿ ಸಾಯಂಕಾಲದವರೆಗೆ ಒಂದೇ ದಿನದಲ್ಲಿ ಮುಗಿಸ್ಬೇಕಂತ ನಾನು ಪ್ರಯತ್ನ ಮಾಡಿದ್ದೀನಿ. ಇದು ಸ್ಮಾರ್ಟ್ ಡೇ ಮಾಡೆಲ್ ಅಂತ ಏನು ಸೆಷನ್ಸ್ ಮಾಡ್ತಾ ಇದ್ದೀರಾ? ಇದು ಸ್ಮಾರ್ಟ್ ಡೇ ಅಂತಂದ್ರೆ ಇದು ಈ ಇನ್ಫೆಕ್ಷನ್ ಡಿಸೀಸ್ ಇದೆ ಅಲ್ಲ, ಅದ್ರ ಬಗ್ಗೆ ಇದು ಶಾರ್ಟ್ ಮಾಡಲ್ ಆನ್ ಆ್ಯಂಟಿಬಯೋಟಿಕ್ ಥೆರಪಿ, ರೆಸಿಸ್ಟೆನ್ಸ್ ಥೆರಪಿ ಅಂತ. ಶಾರ್ಟ್ ಮಾಡಲ್ ಆನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಥೆರಪಿ ಆ್ಯಂಡ್ ಅಲ್ಲದ್ರೆ ಎಲ್ಲ ಆ್ಯಕ್ಚುಲಿ ಆ್ಯಂಡ್ ಲ್ಯಾಬ್ರಾಟರಿ. ಸರ್, ಈಗ ಇತ್ತಿತ್ತಲಾಗಿ ಅದ್ರ ಬಗ್ಗೆ ನನ್ನ ಮಕ್ಕಳು ಹುಟ್ಟಿಂದ ಏನಾದರೂ ಕೇಳಿ ಅದ್ರ ಬಗ್ಗೆ ನಾನು ಏನಾದರೂ ಹೇಳ್ಬೋದು. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇರುತ್ತೆ. ಆದರೆ ಇಂಡಿಕೇಶನ್ಸ್ ಅಂತ ಇರ್ತಾವೆ. ಸಿಜೇರಿಯನ್ ಸೆಕ್ಷನ್ಗೆ ಇಂಡಿಕೇಶನ್ ಅಂತ ಇರ್ತಾವೆ. ಆ ಇಂಡಿಕೇಶನ್ ನಾನು ಹೇಳ್ತೀನಿ. ಮಕ್ಕಳಿಗೆ ಅಂಗವಿಕಲ ಇದ್ದಾಗ ಇಂಡಿಕೇಶನ್ನು, ಆಮೇಲೆ ಮಕ್ಕಳಿಗೆ ಉಸಿರಾಟದ ತೊಂದರೆ ಇದ್ದಾಗ ಇಂಡಿಕೇಶನ್ ಇರ್ತದೆ. ಆಮೇಲೆ ತಾಯಂದಿರಿಗೆ BP ಬರ್ತದೆ, ಡಯಾಬಿಟಿಸ್ ಬರ್ತದೆ, ಮಗು ಜಲ್ದಿ ಡೆಲಿವರಿ ಮಾಡಲಿಲ್ಲ ಅಂತ ಮಗು ತ್ರಾಸ ಆಗ್ತಿರ್ತದೆ, ಅಂಗವೈಕಲ್ಯ ಇರ್ತದೆ. ಆಮೇಲೆ ಈಗ ಜಲ್ದಿ ಅದನ್ನು ತೆಗಿಲಿಲ್ಲ ಅಂದರೆ ಮಗು ಒಳಗಡೆ ಸಾಯುವಂಥ ಪರಿಸ್ಥಿತಿ ಇರ್ತದೆ. ಇಂಥವುದರಲ್ಲಿ ಏನು ಗೌರ್ಮೆಂಟ್ ಇರೋ ಸಮಸ್ಯೆನೂ ಗೊತ್ತು, ಪ್ರೈವೇಟಲ್ಲಿರುವಂಥ ಸಮಸ್ಯೆನೂ ಗೊತ್ತು. ಈಗಿನ ಕಾಲದಲ್ಲಿ ಈಗ ತಂದೆ ತಾಯಿಗಳು 1 ಇಲ್ಲ 2 ಮಕ್ಕಳನ್ನು ಅಷ್ಟೇ ಹಿಡಿತಾರೆ. ಅವರಿಗೆ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಿಲ್ಲ. ಈಗ ನಮ್ಮ ಮಗು ಚೆನ್ನಾಗಿರಬೇಕು, ರಿಸ್ಕ್ ನೋಡೋಕೆ ಹೋಗಿಲ್ಲ ಈಗ. ಹಾಗಾಗಿ ಈ ಪೇರೆಂಟ್ಸಿನ ಒತ್ತಡನೇ ಜಾಸ್ತಿ ಆಗ್ತಿದೆ ಈಗ. ಪೇರೆಂಟ್ಸು ಹಗಲಲ್ಲಿ ಬರೋದು, ಏನ್ರಿ ಒಂದು ಸ್ವಲ್ಪ ವಾಂತಿ ಆಗ್ತಾರೆ, ವಾಂತಿ ಅಂತಂದ್ರಿ ಏನ್ರಿ ಅಂತ, ಹಂಗಾರೆ ಅಡ್ಮಿಟ್ ಮಾಡಿಬಿಡ್ರಿ ಅಂತಾರೆ ಡಾಕ್ಟರ್. ಆಮೇಲೆ ಡೆಲಿವರಿ ಸ್ವಲ್ಪ ತಾಯಿಂದಿರ ನೋವು ತಗೋಬೇಕು. ಡೆಲಿವರಿ ಅಂದರೆ ಅದು ತಾಯಿನೇ ಎಕ್ಸ್ಪ್ಲೇನ್ ಮಾಡಬೇಕು. ಅಷ್ಟೊಂದು ನೋವು ಯಾರಿಗೂ ತಡ್ಕೊಳಕ್ಕಾಗಿಲ್ಲ. ಈಗಿನ ಕಾಲದಲ್ಲಿ ನೋವೇ ಅನುಭವಿಸಿರಂಗಿಲ್ಲ ಈಗಿನ ಜನ್ರೇಷನ್. ನಮಗೆ ಸೆಕ್ಷನ್ ಮಾಡಿಬಿಡ್ರಿ ಅಂತಾರೆ. ಅವರೇ ಪ್ರೆಷರ್ ಹಾಕೋದು, ಪೇರೆಂಟ್ಸೇ ಪ್ರೆಷರ್ ಹಾಕೋದು. ನೋವು ತಡ್ಕೊಳೋ ಅಂತ ಇದನ್ನೇ ಇದ್ದಾರೆ ಈಗ, ಪವರೇ ಇಲ್ಲ.